ಅದರಲ್ಲೂ ನಮ್ಮ ಇಂಡಿಯಾ ಕ್ರಿಕೆಟರು ಬಾಲರ್ ಆಗಿರಲಿ ಬ್ಯಾಟರ್ ಆಗಿರಲಿ ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಹೇಗೆ ಆಡ್ತಾರೆ ಅಂತ ಹೇಳಿ ಸರ್. ಸರ್ ಮ್ಯಾಚ್ ಇದೆ, ಹೀಗೆ ಎಕ್ಸ್ಪೆಕ್ಟೆಡ್ ಮ್ಯಾಚು, ಹೈ ವೋಲ್ಟೇಜು, ಹೌದು ನಿಜ. ಬಟ್ ನಮ್ಮ ರೆಕಾರ್ಡು ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ. ಒಂದೇ ಒಂದು ಸೋತಿದ್ದೀವೇನೋ ಅಷ್ಟೇ ಅನ್ನೋದು ಬಿಟ್ಟರೆ ಅವ್ರ ಜೊತೆ ಕಂಪ್ಯಾರಿಸನ್ನೇ ಇಲ್ಲ. ಅವರು ನಮ್ಮ ಇಂಡಿಯನ್ ಟೀಮ್ ಫಾರ್ ಮೋರ್ ಸುಪೀರಿಯರ್ ದೆನ್ ಎನಿ ಅದರ್ ಟೀಮ್ ಆ್ಯಸ್ ಎಟ್ ದ ಮೂಮೆಂಟ್. ಪಾಕಿಸ್ತಾನ್ ಕಾಂಪಿಟೇಷನ್ನೇ ಅಲ್ಲ, ಈಸಿಯಾಗಿ ಗೆಲ್ಲಬೇಕು. ಹೈ ವೋಲ್ಟೇಜ್ ಹೌದು ನಿಜ, ಬಟ್ ಕ್ಲಿಯರ್ ವಿನ್ನರ್ಸ್, ಕ್ಲಿಯರ್ ಫೇವ್ರೇಟ್ಸ್ ನಮ್ಮ ಇಂಡಿಯಾ ಟೀಮೇ. ಅದರಲ್ಲಿ ಸೆಕೆಂಡ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಇದ್ದಾಗ ಪಾಕಿಸ್ತಾನದವರು ನಾವೇ ಗೆಲ್ತೀವಿ ಅಂತ ಅವ್ರಿಗೆ ಸೋಲ್ತೀವಿ ಅಂತ ಗೊತ್ತಿರುತ್ತೆ ಸರ್. ಬಟ್ ಆದರೂ ಗೆಲ್ತೀವಿ ಅಂತ ಹೇಳ್ತಾರೆ, ಮತ್ತೆ ಏನೋ ಒಂದು ಹೇಳಿ ಕಾಂಪ್ರಮೈಸ್ ಆಗ್ತಾರೆ ಸರ್. ಹೌದು, ಅವರು ಅದೇ ಇಷ್ಟು ವರ್ಷ ಆದರೂ ಅವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಇಂಡಿಯಾ ಇನ್ನೂ ಕಾಶ್ಮೀರ ನಮ್ಮದೇ ಅಂತಾರೆ, ಅದು ಸಿಗಲ್ಲ ಅವ್ರಿಗೆ. ಅದೇ ಥರ ಇದು ಅಷ್ಟೇ, ಗೆಲ್ತೀನಿ ಅನ್ನೋ ಬರೋ ಹೋಪ್ಸ್ ಅಷ್ಟೇ. ಅವ್ರಿಗಾದರೆ ಆಗಲ್ಲ, ಗೆಲ್ಲಕ್ಕಾಗಲ್ಲ. ಎಷ್ಟು ರನ್ಗಳ ಅಂತರದಿಂದ ನಮ್ಮ ಕ್ರಿಕೆಟರ್ಗಳವರಿಗೆ ಅದು ಅಂದಾಜು? ಒಳ್ಳೆ ಮಾರ್ಜಿನಲ್ಲೇ ಗೆಲ್ಲಬೇಕು ಅಂತಿದ್ದೀವಿ ಇಂಡಿಯಾ. ನೋಡೋಣ, ಆವತ್ತು ಕ್ರಿಕೆಟ್ ಏನು ಗೊತ್ತಾಗಲ್ಲ. ಟಿಲ್ ದ ಲಾಸ್ಟ್ ಬಾಲ್ ಇಸ್ ಬೋಲ್ಡ್. ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಸರ್, ಜಮ್ಮು ಕಾಶ್ಮೀರದಾಗಿಲ್ಲ ಪಹಲ್ಗಾಮ್ ಅಟ್ಯಾಕ್ ನಂತರ ಇವಾಗ ಮೊದಲ ಬಾರಿಗೆ ಮ್ಯಾಚ್ ಆಡ್ತಾ ಇದೆ ಇಂಡಿಯಾ. ಅದೇ, ಬಟ್ ಹೇಳ್ತಾರೆ ಕ್ರಿಕೆಟ್ ಇಸ್ ಡಿಫ್ರೆಂಟ್ ಆ್ಯಂಡ್ ಪಾಲಿಟಿಕ್ಸ್ ಇಸ್ ಡಿಫ್ರೆಂಟ್ ಅಂತ. ಬಟ್ ಓಕೆ, ಡಿಫ್ರೆನ್ಸ್ ಇದ್ದರೂ ಒಂದು ಚಿಕ್ಕ ಲೈನ್ ಎಳೆದು ಏನಿದು ಏನು ನಡೀತಿದೆ, ವರ್ಲ್ಡ್ ಕಪ್ಪು ಆಗಲೇಬೇಕು. ಓಕೆ, ಏನು ನಾವು ಇನ್ನೇನು ಪೊಲಿಟಿಕಲ್ ಕಮೆಂಟ್ಸ್ ಏನು ಮಾಡೋಕ್ಕಾಗಲ್ಲ. ಹೇಳಿ ಸರ್. ಸೂರ್ಯ ತೇಜಸ್ ಅಂತ. ಓಕೆ, ಥ್ಯಾಂಕ್ ಯು.